operating in the presence of God is higher level, but operating or walking in faith is more higher than the presence of God. ಪ್ರಸನ್ನತೆಯಲ್ಲಿ ನಡೆಯೋದು ಒಂದು ಉನ್ನತವಾದಂಥ ಒಂದು ಸ್ಥಾನ. ಆದರೆ ನಂಬಿಕೆಯಲ್ಲಿ ನಡೆಯೋದು ಪ್ರಸನ್ನತೆಯಲ್ಲಿ ನಡೆಯೋದಕ್ಕಿಂತ ಇನ್ನೂ ಉನ್ನತವಾದದ್ದು. ಸೊ ಪ್ರಸನ್ನತೆ ಅನ್ನೋದು ಒಂದು ಜಸ್ಟ್ ಎ ಫೀಲಿಂಗ್. ಫೇತ್ ಈಸ್ ನಾಟ್ ಫೀಲಿಂಗ್. ಫೀಲಿಂಗ್ ಅಂದರೆ ಏನು ಗೊತ್ತಾ? ಇವತ್ತು ಹಂಗೆ ಮೈಯೆಲ್ಲ ತುಂಬ ಬೆಚ್ಚಗಾಯಿತು, ತಣ್ಣಗಾಯಿತು, ಇವತ್ತು ಚೆನ್ನಾಗಿತ್ತು ಪ್ರಸನ್ನತೆ. ಇದೆಲ್ಲ ನೋಡಿ ಒಂದು ಅನುಭವಗಳು. ಆದರೆ ಇದೆಲ್ಲ ಯಾವುದೂ ಇಲ್ಲ ಅಂದ್ರೂ ದೇವ್ರು ನನ್ನ ಜೊತೆಯೇ ಇದ್ದಾರೆ ಅನ್ನೋದು ನಂಬಿಕೆ. ಅನೇಕರು ಈ ರೀತಿ ಹೇಳ್ತಾರೆ, ನಾವು ಇರ್ತೀವೋ ಇಲ್ವೋ ಅಂತ. ನಾನು ಹೇಳ್ತೀನಿ 100% ಹೇಳ್ತೀನಿ, 2025 ಯು ವಿಲ್ ಲಿವ್ ಲಾಂಗ್, ಯು ವಿಲ್ ಲಿವ್ ಸ್ಟ್ರಾಂಗ್. ನನ್ನ ಪ್ರಿಯ ಯೇಸುವೇ, ನೀನೆಷ್ಟು ಸುಂದರ, ಬಾಲಬಂಗಾರ, ನನ್ನ ಬಾಲಬಂಗಾರ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆಯ ಪದನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆಯ ಪದನಾಮ. ಸಂತೋಷವಾಗಿದ್ದೀರಾ? ಓಕೆ, ಉತ್ಸಾಹದಿಂದ ದೇವರ ನಾಮನ ಮಹಿಮೆ ಪಡಿಸೋಣ. ಓಕೆ, 1 2 3 4 ಕೈಗಳನ್ನು ತಟ್ಟಿ. ಯೇಸು ನಾಮ ಸುಂದರವಾದ ನಾಮ. ಓ ಶ್ರೀ ಯೇಸು ನಾಮ, ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆಯ ಪದನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆಯ ಪದನಾಮ. ಹೇಳೋಣ, ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆಯ ಪದನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆಯ ಪದನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಹೇಳೋಣ, ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ, ಪರಿಶುದ್ಧ ಪುಣ್ಯನಾಮ, ಪರಿಶುದ್ಧ ಪುಣ್ಯನಾಮ. ಶ್ರೀ ಯೇಸು, ಶ್ರೀ ಯೇಸು ನಾಮ, ಪಾಪಿಗೆಯ ಪದನಾಮ. ಶ್ರೀ ಯೇಸು ನಾಮ, ಪಾಪಿಗೆಯ ಪದನಾಮ. ಎಷ್ಟೊಂದು ಪ್ರೀತಿಯನ್ನು ಇಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಶಾಶ್ವತವಾದ ಪ್ರೀತಿಗಾಗಿ ಸ್ತೋತ್ರಪ್ಪ. ಓ ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ನನ್ನ ಪ್ರಿಯ ಯೇಸುವೇ, ನನ್ನ ಪ್ರಿಯ ಯೇಸುವೇ, ನೀನೆಷ್ಟು ಸುಂದರ, ಬಾಲಬಂಗಾರ, ನನ್ನ ಬಾಲಬಂಗಾರ. ಕೈಗಳನ್ನು ತಟ್ಟಿ. ನನ್ನ ಪ್ರಿಯ ಯೇಸುವೇ, ನೀನೆಷ್ಟು ಸುಂದರ, ಬಾಲಬಂಗಾರ, ನನ್ನ ಬಾಲಬಂಗಾರ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲೇ ಇಲ್ಲ. ನೀನಿರುವೆ ನನಗೆ, ನೀನಿರುವೆ ನನಗೆ ಸೋಲೇ ಇಲ್ಲ. ನನ್ನ ಪ್ರಿಯ ಯೇಸುವೇ, ನೀನೆಷ್ಟು ಸುಂದರ, ಬಾಲಬಂಗಾರ. ಶತವತಿ ಆಡೋಣ. ನನ್ನ ಪ್ರಿಯ ಯೇಸುವೇ, ನನ್ನ ಪ್ರಿಯ ಯೇಸುವೇ, ನೀನೆಷ್ಟು ಸುಂದರ, ಬಾಲಬಂಗಾರ, ನನ್ನ ಬಾಲಬಂಗಾರ. ನೀನಿರುವೆ ನನಗೆ, ನೀನಿರುವೆ ನನಗೆ ಸೋಲೇ ಇಲ್ಲ. ನೀನಿರುವೆ ನನಗೆ, ನೀನಿರುವೆ ನನಗೆ ಸೋಲೇ ಇಲ್ಲ. ನನ್ನ ಪ್ರಿಯ ಯೇಸುವೇ, ಸುಂದರ, ಬಾಳಬಂಗಾರ, ನನ್ನ ಬಾಳಬಂಗಾರ.
ನನ್ನ ಪ್ರಿಯ ಯೇಸುವೆ, ನೀನೆಷ್ಟು ಸುಂದರ ಬಾಳ ಬಂಗಾರ, ನನ್ನ ನೀನಿರುವೆ ನನಗೆ, ನೀನಿರುವೆ ನನಗೆ, ನೀನಿರುವೆ ನನಗೆ. ಶ್ರೀಯೇಸು ನಾಮ ಅತಿಶಯ ನಾಮ, ಪಾಪಿಗೆಯ ಪದನಾಮ. ಶ್ರೀಯೇಸು ನಾಮ ಅತಿಶಯ ನಾಮ, ಪಾಪಿಗೆಯ ಪದನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಹೇಳಲ್ಲ, ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಹಠ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರ ಹಠ ಬಿದ್ದು ಸ್ತೋತ್ರ, ಹರ್ಷದಿಂದ ಹಾಡುವ ನಾಮ, ಹರ್ಷದಿಂದ ಹಾಡುವ ನಾಮ ಶ್ರೀ ಯೇಸು. ಪಾಪಿಗೆಯ ಪದನ ಶ್ರೀ ಯೇಸು, ಪಾಪಿಗೆಯ ನಾಮ. ನೀನು ಇಲ್ಲದೆ ನಾನೇನು ಮಾಡಲಾರೆ, ನೀನು ಇಲ್ಲದೆ ನಾನು ಏನೂ ಇಲ್ಲ. ಎರಡು ಕೈಗಳನ್ನೆತ್ತಿ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ನಿನ್ನ ಪ್ರಸನ್ನತೆ ನನಗೆ ಬೇಕೇ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕೇ. ಓ ಎಂದೆಂದಿಗೂ. ಕೈಗಳನ್ನೆತ್ತಿ, ಥ್ಯಾಂಕ್ ಯು ಜೀಸಸ್. ನಿನ್ನ ಪ್ರಸನ್ನತೆಯಲ್ಲಿ ಎಲ್ಲವೂ ಆಗುತ್ತಪ್ಪ, ನಿನ್ನ ಪ್ರಸನ್ನತೆಯಲ್ಲಿ ಎಲ್ಲವೂ ಸಾಧ್ಯವು ಸ್ವಾಮಿ. ಅಸಾಧ್ಯವಾದ ಎಲ್ಲ ಕಾರ್ಯವು ನಿನ್ನ ಪ್ರಸನ್ನತೆಯಲ್ಲಿ ಸಾಧ್ಯವು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಅವು ಕರಗುವವು. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಅವು ಕರಗುವವು. ಪ್ರಸನ್ನತೆ, ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನೀನು ಇಲ್ಲದೆ ನಾನೇನು ಮಾಡಲೇನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ಹೇಳೋಣ, ಓ ನೀನು ನೀನಿಲ್ಲದೆ ನಾನೇನು ಮಾಡಲು ಸಾಧ್ಯವಿಲ್ಲಪ್ಪ. ಓ ನೀನು ಇಲ್ಲದೆ ನಾನು ಏನು. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ
ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕು ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಓ ಎಂದೆಂದಿಗೂ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನಾನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಪರೇಟಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ಹೈಯರ್ ಲೆವೆಲ್, ಬಟ್ ಆಪರೇಟಿಂಗ್ ಆರ್ ವಾಕಿಂಗ್ ಇನ್ ಫೇತ್ ಈಸ್ ಮೋರ್ ಹೈಯರ್ ದ್ಯಾನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಪ್ರೆಸೆನ್ಸ್ ಈಸ್ ಜಸ್ಟ್ ಎ ಫೀಲಿಂಗ್, ಫೇತ್ ಈಸ್ ನಾಟ್ ಎ ಫೀಲಿಂಗ್. ನೋಡಿ, ಕನ್ನಡದಲ್ಲಿ ಹೇಳ್ತೀನಿ, ಪ್ರಸನ್ನತೆಯಲ್ಲಿ ನಡೆಯೋದು ಒಂದು ಉನ್ನತವಾದಂಥ ಒಂದು ಸ್ಥಾನ. ಆದರೆ ನಂಬಿಕೆಯಲ್ಲಿ ನಡೆಯೋದು ಪ್ರಸನ್ನತೆಯಲ್ಲಿ ನಡೆಯೋದಕ್ಕಿಂತ ಇನ್ನೂ ಉನ್ನತವಾದದ್ದು. ಯಾಕತ್ತಾ, ಕೆಲವೊಂದು ಸಮಯ ನಾವು ಪ್ರಸನ್ನತೆಯನ್ನು ಗ್ರಹಿಸ್ಬೋದು, ಕೆಲವೊಂದು ಸಮಯ ನಾವು ಗ್ರಹಿಸದೆ ಹೋಗ್ಬೋದು. ಪ್ರೆಸೆನ್ಸ್ ಈಸ್ ಎ ಫೀಲಿಂಗ್. ಇವತ್ತು ತುಂಬ ಚೆನ್ನಾಗಿತ್ತು, ಅನುಭವಗಳು. ಸೊ ಪ್ರಸನ್ನತೆ ಅನ್ನೋದು ಒಂದು ಜಸ್ಟ್ ಎ ಫೀಲಿಂಗ್. ಫೇತ್ ಈಸ್ ನಾಟ್ ಫೀಲಿಂಗ್. ಫೀಲಿಂಗ್ ಅಂದರೆ ಏನು ಗೊತ್ತಾ, ಇವತ್ತು ಹಂಗೆ ಮೈಯೆಲ್ಲ ತುಂಬ ಬೆಚ್ಚಗಾಯಿತು, ತಣ್ಣಗಾಯಿತು, ಇವತ್ತು ಚೆನ್ನಾಗಿತ್ತು ಪ್ರಸನ್ನತೆ. ಇದೆಲ್ಲ ನೋಡಿ ಒಂದು ಅನುಭವಗಳು. ಆದರೆ ಇದೆಲ್ಲ ಯಾವುದೂ ಇಲ್ಲ ಅಂದ್ರೂ ದೇವ್ರು ನನ್ನ ಜೊತೆಯೇ ಇದ್ದಾರೆ ಅನ್ನೋದು ನಂಬಿಕೆ. ಯಾಕೆ ಗೊತ್ತಾ, ವಾಕ್ಯ ಹೇಳುತ್ತೆ, ನಾನು ನಿನ್ನನ್ನು ಬಿಟ್ಟು ಅಗಲೋದೂ ಇಲ್ಲ, ಕೈ ಬಿಡೋದೂ ಇಲ್ಲ. ಸೊ ಈ ವಾಕ್ಯದ ಮೇಲೆ ನಾನು ನಿಂತಿದ್ದೀನಿ. ಇವತ್ತು ನನಗೆ ಬೆಚ್ಚಗಾಯ್ತೋ ಅಥವಾ ತಣ್ಣಗಾಯ್ತೋ ಅದೆಲ್ಲ ಮುಖ್ಯ ಅಲ್ಲ. ವಾಕ್ಯ ಹೇಳುತ್ತೆ ನಾನು ನಿನ್ನೊಂದಿಗಿದ್ದೀನಿ, ನಾನು ಅದನ್ನು ನಂಬ್ತೀನಿ. ದಿಸ್ ಈಸ್ ಹೈಯರ್ ಲೆವೆಲ್ ಆಫ್ ಫೇತ್. ದಿಸ್ ಇಸ್ ಮೋರ್ ಪ್ರೆಷಸ್ ದ್ಯಾನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅದಕ್ಕೆ ಸತ್ಯವೇದ ಈ ರೀತಿ ಹೇಳುತ್ತೆ, ಯಾಕೋಬನಿಗೆ ಬರೆದ ಪುಸ್ತಕ 2:5. ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 2 verse 5. ಅವರ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ. ಎಲ್ಲರೂ ಹೇಳಿ, ನಾವು ಯಾವುದ್ರಲ್ಲಿ ಐಶ್ವರ್ಯವಂತರಾಗಿರ್ಬೇಕಂತೆ? ನಂಬಿಕೆಯಲ್ಲಿ. ಇವತ್ತೊಂದು ವೇಳೆ ದುಡ್ಡಲ್ಲಿ ಐಶ್ವರ್ಯವಂತರಾಗದೇ ಇದ್ದಿರ್ಬೋದು, ಒಂದು ವೇಳೆ ನಮ್ಮ ಹತ್ರ ನಾವು ಎದುರು ನೋಡಿದಂಥ ಒಂದು ಹಣಕಾಸು ಇವಾಗ ಇಲ್ಲದೇ ಇರ್ಬೋದು. ಆದರೆ ಯಾವುದ್ರಲ್ಲಿ ನಾವು ರಿಚ್ ಆಗಿರ್ಬೇಕಂತೆ? ನಂಬಿಕೆಯಲ್ಲಿ ರಿಚ್ ಆಗಿರಬೇಕು. ನಿನ್ನೆ ಒಬ್ಬರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೂ ನಾನು ಅವ್ರ ಹತ್ರ ಹೇಳಿದೆ, ಅವರೊಂದು ಸೇವಕರು, ಅವ್ರು ನನ್ನ ಹತ್ರ ಈ ರೀತಿ ಹೇಳ್ತಾಯಿದ್ರು, ಕೊರೋನಾ ಟೈಮಲ್ಲಿ ಅಷ್ಟು ಸೀರಿಯಸ್ ಆದ್ರಂತೆ, ಅವ್ರು ಇನ್ನೂ ಬದುಕಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬಂದ್ಬಿಟ್ರಂತೆ. ಇನ್ನೇನು ಸತ್ತೋಗ್ಬಿಡ್ತೀನೇನೋ ಅನ್ನೋ ಭಯದಲ್ಲಿ ಅವ್ರು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರಂತೆ, ದೇವರೇ ನಾನು ಸೇವೆ ಮಾಡಬೇಕು, ನನಗೆ ಇನ್ನೂ ಏನು ಮಾಡೋ, ಇನ್ನೂ ಒಂದು 20 ವರ್ಷ ನನಗೆ ಆ್ಯಡ್ ಮಾಡಿಕೊಡು ದೇವ್ರ ಸೇವೆ ಮಾಡೋದಕ್ಕೆ ಅಂತ ಹೇಳಿದ ತಕ್ಷಣ ಅಷ್ಟೊಂದು ಪ್ರಸನ್ನತೆ ಬಂತು. ನಾನು ಕೊರೋನಾಯಿಂದ ಹೀಲ್ ಆಗಿಬಿಟ್ಟೆ ಅಂತ ಹೇಳಿದರು. ನಾನು ಹೇಳಿದೆ, ದೇವ್ರ ಹತ್ರ ಕೇಳೋದಕ್ಕೆ ಕೇಳ್ತೆ, ಬೇರೆ 20 ವರ್ಷ ಯಾಕೆ ಕೇಳಬೇಕು, ಒಂದು 50 ವರ್ಷ ಕೇಳಬಾರ್ದು. ಈಗಾಗಲೇ ಅವ್ರಿಗೊಂದು 52 ವರ್ಷ. ನಾನು ಕೇಳಿದೆ, ಕೇಳೋದು ಕೇಳ್ತೀರಾ, ಯಾಕೆ 20 ವರ್ಷ ಕೇಳ್ತೀರಾ, 50 ವರ್ಷ ಕೇಳಿ, 100 ವಯಸ್ಸು ಬಾಳ್ಬೇಕಲ್ವಾ ಅಂತ ಹೇಳಿದ ತಕ್ಷಣ ಅವ್ರು ಹೇಳಿದ್ರು, ಹೌದಲ್ವಾ, ಸರಿ ಇವತ್ತೇ ಪ್ರೇಯರ್ ಚೇಂಜ್ ಮಾಡ್ತೀನಿ ಮತ್ತೆ. ಯಾಕೊತ್ತಾ, ನೋಡಿ ಅದೇ ನಂಬಿಕೆ. ಇವತ್ತು ಅದೇ ನಂಬಿಕೆಯಲ್ಲಿ ಮತ್ತೆ ಹೇಳ್ತೀನಿ, ನೀವೆಲ್ಲ ಚೆನ್ನಾಗಿರ್ತೀರ, ಆರೋಗ್ಯವಾಗಿರ್ತೀರ. 2025 ನಿಮ್ಗೆ ಹೆಂಗಿರುತ್ತೆ ಅಂದರೆ ಆಶೀರ್ವಾದಕರವಾಗಿ, ಆನಂದಕರವಾಗಿ. ವಾಮ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್ ಇನ್ 2025. ಅನೇಕರು ಈ ರೀತಿ ಹೇಳ್ತಾರೆ, ನಾವು ಇರ್ತೀವೋ ಇಲ್ವೋ ಅಂತ. ನಾನು ಹೇಳ್ತೀನಿ, 100% ಹೇಳ್ತೀನಿ, 2025 ಯು ವಿಲ್ ಲಿವ್ ಲಾಂಗ್, ಯು ವಿಲ್ ಲಿವ್ ಸ್ಟ್ರಾಂಗ್. ಆಮೇನ್. ಅದಕ್ಕೆ ನೋಡಿ, ನಂಬಿಕೆ ಅನ್ನೋದು ಭಾಳ ಭಾಳ ಮುಖ್ಯ. ನಾನೇನು ಹೇಳ್ತೀನಿ ಗೊತ್ತಾ, ಪ್ರಾರ್ಥನೆಗಿಂತ ನಂಬಿಕೆ ಭಾಳ ಮುಖ್ಯ. ನೋಡಿ, ನಂಬಿಕೆ ಇರೋರು ಮಾತ್ರನೇ ಹಾಡಾಡೋದಕ್ಕೆ ಸಾಧ್ಯ. ಕೆಲವರು ಹೇಳ್ತಾರೆ, ಪಾಸ್ಟರ್ ನಾವೆಲ್ಲ ಪ್ರಾರ್ಥನೆ ವೀರರು ಅಂತ. ಪ್ರಾರ್ಥನೆ ವೀರರು ಅಂದರೆ ದಟ್ ಮೀನ್ಸ್ ಯು ಆರ್ ಇನ್ ಡೇಂಜರ್. ಯಾವತ್ತಾ, ನೀನು ಪ್ರಾರ್ಥನೆ ವೀರ, ಒಂದು ವೇಳೆ ನಿನಗೆ ವೀರ್ಯ ಹೊರಟೋದ್ರೆ ಯು ಆರ್ ಇನ್ ಡೇಂಜರ್.
ನಾವೆಲ್ಲ ವೀರರು ಕಾಲ ಮುಗ್ದೈತಿ. ಇವತ್ತು ಪ್ರೇಯರ್ ಮಾಡೋಕ್ಕಾಗಿಲ್ಲಪ್ಪ, ಮಲಗಿಬಿಟ್ವಿ, ಮೈವಶರಲ್ಲಿ ಏನೋ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ. ಇವರು ನಿಂತಿರೋದು ಯಾವುದ್ರ ಮೇಲೆ ಗೊತ್ತಾ? ಪ್ರಾರ್ಥನೆ ಮೇಲೆ. ಪ್ರಾರ್ಥನೆ ಮಾಡಿಲ್ಲ ಅಂದರೆ ಮುಳುಗೋಗ್ತಾರೆ. ಆದರೆ ನಾವು ಹಂಗಲ್ಲ, ನಾವು ನಂಬಿಕೆಯಲ್ಲಿ ನಿಂತಿದ್ದೀವಿ. ಆಮೇನ್. ಸೊ ನಾ ಬೆಡ್ ಮೇಲೆ ಆಡಾಡ್ಕೊಂಡೇ ನಂಬಿಕೆಯಲ್ಲಿ ಮಲಗಿರ್ತೀನಿ. ನಾನೇನು ಹೇಳ್ತೀನಿ ಅಂದರೆ, ನೀನು ಮೊಣಕಾಲು ಹಾಕಿ ಬರೋವಂಥ ನಂಬಿಕೆ ನಾನು ಮಲಗಿರ್ಬೇಕಾದ್ರೆ ಬಂದ್ಬಿಡುತ್ತೆ. ಇವಾಗ ನಿಮ್ಗೆ ಹೆಂಗೆ ಕೇಳಿಸುತ್ತೆ? ಪ್ರೇಯರ್ ಮಾಡೋದು ಬೇಡ, ಮಲ್ಕೊಂಡೇ ಆಡಾಡು ಅನ್ನೋ ಥರ ಕೇಳಿಸುತ್ತಲ್ಲ. ನೋಡಿ, ಫೇತ್ ಈಸ್ ಹೈಯರ್ ಲೆವೆಲ್. ಓ ಮೈ ಗಾಡ್. ಪ್ರಾರ್ಥನೆಗೂ ಕೀರ್ತನೆಗೂ ವ್ಯತ್ಯಾಸ ಇದೆ. ಪ್ರೇಯರ್ ಇಸ್ ಪವರ್ಫುಲ್, ವಿ ನೋ ದಟ್. ಎಲ್ಲರೂ ಹೇಳ್ತಾರೆ ಪ್ರೇಯರ್ ಬ್ರಿಂಗ್ಸ್ ವಿಕ್ಟ್ರಿ, ಪ್ರಾರ್ಥನೆ ಜಯವನ್ನು ತರುತ್ತೆ, ಪ್ರೇಯರ್ ಈಸ್ ಪವರ್ಫುಲ್, ಏನೇನೋ ಹೇಳ್ತಾರೆ. ಬಟ್ ಬೈಬಲಲ್ಲಿ ಇಲ್ಲ ಅದು. ಫೇತ್ ಈಸ್ ಸೋ ಪವರ್ಫುಲ್. ನಂಬಿಕೆನೇ ಭಾಳ ಇಂಪಾರ್ಟೆಂಟ್. ಇವತ್ತು ನನಗೆ ಗೊತ್ತು, 8 ಅವರ್ ಪ್ರೇಯರ್ ಮಾಡೋರು, 10 ಅವರ್ ಪ್ರೇಯರ್ ಮಾಡೋರೆಲ್ಲ ಇನ್ನೂ ಯಾವ ಚೇಂಜಸ್ಸು ಇಲ್ಲದೆ ಇರೋದು ನನಗೆ ಗೊತ್ತು. ನನಗೊಂದು ಸೇವಕರು ಗೊತ್ತು, 8 ಅವರ್ಸ್ ಈ ಯೂಸ್ ಟು ಪ್ರೇ, ಆದರೆ ಯಾವ ಚೇಂಜಸ್ಸು ಇರಲಿಲ್ಲ. 8 ಅವರ್ ಡ್ಯೂಟಿ ಥರ ಪ್ರೇಯರ್ ಮಾಡೋರು. 8 ಅವರ್ಸ್ ಯಾವ ಪರಿಸ್ಥಿತಿನೂ ಬದಲಾವಣೆ ಆಗಿಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಪ್ರಾರ್ಥನೆಗಿಂತ ನಂಬಿಕೆ ಭಾಳ ಮುಖ್ಯ. ಸೊ ನಾನೇನು ಹೇಳ್ತೀನಿ, ಪ್ರಾರ್ಥನೆ ಬೇಡ ಅಂತ ಹೇಳಿಲ್ಲ. ನಿನಗೆ ನಂಬಿಕೆ ಬರೋವರೆಗೂ ಪ್ರೇಯರ್ ಮಾಡು. ನೀನು ಪ್ರೇಯರ್ ಮಾಡ್ದೇನೆ ನಿನಗೆ ನಂಬಿಕೆ ಇದೆ ಅಂದರೆ ಇನ್ನೂ ಒಳ್ಳೆಯದು. ಆಮೇನ್. ಸೊ ಪ್ರೇಯರ್ ಮಾಡೋದು, ಪ್ರೈಸ್ ಮಾಡೋದು, ಬೈಬಲ್ ರೀಡಿಂಗು, ಗಿವಿಂಗು, ಆಲ್ ದಿಸ್ ಬ್ರಿಂಗ್ ಫೇತ್. ಬಟ್ ಫೌಂಡೇಶನ್ ಈಸ್ ಯಾವುದು? ಫೇತ್. ಯಾರು ಪ್ರೇಯರ್ ಮಾಡ್ತಾರೆ? ಯಾರು ಆಡ್ತಾರೆ? ಯಾಕೋಬನಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 13ನೇ ವಾಕ್ಯ. ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 5 ವರ್ಸ್ 13. ನಿಮ್ಮಲ್ಲಿ ಬಾಧೆ ಪಡುವವನಿದ್ದಾನೋ ಅವನು ಪ್ರಾರ್ಥನೆ ಮಾಡಲಿ. ಸೊ ತುಂಬ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಬಾಧೆ ಐತೆ ಅಂತ ಅರ್ಥ. ಪ್ರಾರ್ಥನೆ ಜಾಸ್ತಿ ಮಾಡೋರು ಜಾಸ್ತಿ ಬಾಧೆಯಲ್ಲಿದ್ದಾರೆ ಅಂತ ಅರ್ಥ. ತುಂಬ ಪ್ರೇಯರ್ ಮಾಡ್ತಾಯಿದ್ರೆ ತುಂಬ ಬಾಧೆಯಲ್ಲಿದ್ದಾರೆ ಅಂತ ಅರ್ಥ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ, ನೀನು ತುಂಬ ಖುಷಿಯಾಗಿದ್ದರೆ ಅವನು ಕೀರ್ತನೆ ಆಡಲಿ. ಬಾಧೆ ಇದ್ದರೆ ಪ್ರೇಯರು, ಸಂತೋಷವಾಗಿದ್ದರೆ ಆಡು. ಯಾವುದು ಬೆಸ್ಟ್ ಅಂತೀರಾ? ಪ್ರೇಯರ್ಗಿಂತ ಸಿಂಗಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾರ ಕೈಯಲ್ಲಿ ಆಡೋದಕ್ಕೆ ಸಾಧ್ಯ ಗೊತ್ತಾ? ಖುಷಿಯಾಗಿರೋರು ಮಾತ್ರನೇ ಆಡೋದಕ್ಕೆ ಸಾಧ್ಯ. ವಾ, ದೇರ್ ಇಸ್ ಜಾಯ್ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್, ಸಿಂಗಿಂಗ್ ಹಾಲೆಲೂಯಾ ಆಮೆನ್. ಪ್ರಾರ್ಥನೆ ಮಾಡಿದ್ರೆ ಕೇಳಿದ್ದು ಕೊಡ್ತಾರೆ, ಹಾಡಿದ್ರೆ ನೆನೆಸ್ಕೊಂಡಿದ್ದೆಲ್ಲ ಕೊಡ್ತಾರೆ. Psalm 37:4, ಕೀರ್ತನೆ 37:4. ಆಗ ಯೆಹೋವನಲ್ಲಿ ಸಂತೋಷಿಸಿರಿ. ಯೆಹೋವನಲ್ಲಿ ಸಂತೋಷವಾಗಿರ್ರಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು. ಇಷ್ಟವೆಲ್ಲ ಪ್ರಾರ್ಥನೆ ಮಾಡಿ ಇಷ್ಟ ಎಲ್ಲ ನೆರವೇರುತ್ತೆ ಅಂತ ಹೇಳಿಲ್ಲ. ಸಂತೋಷವಾಗಿರೋರಿಗೆ ಇಷ್ಟನೆಲ್ಲ ನೆರವೇರಿಸ್ಬಿಡ್ತಾರಂತೆ. ಪರಿಸ್ಥಿತಿಗಳು ನೋಡಬೇಡಿ, ಸಿಚುವೇಶನ್ಸ್ನ ನೋಡಬೇಡಿ, ಪ್ರಾಬ್ಲಮ್ಸ್ನ ನೋಡಬೇಡಿ, ಜಾಲಿಯಾಗಿ ಸಂತೋಷವಾಗಿರೋದನ್ನು ನೋಡಿ. ಬಿ ಜಾಯ್ಫುಲ್, ಆಲ್ವೇಸ್ ಬಿ ಜಾಯ್ಫುಲ್. ಸೊ ಈ ಜಾಯ್ ಒಬ್ಬ ಮನುಷ್ಯನಲ್ಲಿದ್ದರೆ ಎಲ್ಲನೂ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ಸರಿ, ಯಾರಿಗೆ ಆ ಜಾಯ್ ಬರುತ್ತೆ? ಯಾರು ಸಂತೋಷವಾಗಿರೋದಕ್ಕೆ ಸಾಧ್ಯ ಅಂದರೆ, ದೇವರ ಮೇಲೆ ನಂಬಿಕೆ ಇಡೋರು ಮಾತ್ರನೇ ಸಂತೋಷವಾಗಿರೋದಕ್ಕೆ ಸಾಧ್ಯ. ಸೊ ನಂಬಿಕೆ ಅನ್ನೋದು ಭಾಳ ಮುಖ್ಯ. ಈಗ ಯೇಸು ಸ್ವಾಮಿ ಪಕ್ಕದಲ್ಲಿ 2 ಕಳ್ಳರಿದ್ರು ಶಿಲುಬೆಯಲ್ಲಿ ಅಲ್ವಾ? ಆ ಕಡೆ ಒಬ್ಬ, ಈ ಕಡೆ ಒಬ್ಬ. ಇಬ್ಬರು ಸೇಮ್ ಮನೆಯೇ ಕಳ್ತನ ಮಾಡಿದ್ದು, ಇಬ್ಬರು ಸೇಮ್ ಆಗಿ ದರೋಡೆ ಮಾಡಿದ್ದು, ಇಬ್ಬರು ಸೇಮ್ ಆಗಿ ಕೊಲೆ ಮಾಡಿದ್ದು. ಆದರೆ ಒಬ್ಬ ಮಾತ್ರ ಏನು ಮಾಡ್ದ? ಯೇಸುವೇ ನನ್ನ ನೆನೆಸ್ಕೊ ಅಂತ ಹೇಳ್ದ. ಯೇಸು ಸ್ವಾಮಿ ಏನು ಹೇಳಿದ್ರು? ಇವತ್ತು ನೀನು ನನ್ನೊಂದಿಗೆ ಎಲ್ಲಿರ್ತೀಯ? ಪರದೇಶಿಯಲ್ಲಿರ್ತೀಯ. ಪ್ರೇಯರ್ ಮಾಡ್ಬಿಟ್ಟು ಬಾ, ಅನ್ಯ ಭಾಷೆ ಮಾತಾಡ್ಬಿಟ್ಟು ಬಾ, ಮೊಣಕಾಲಲ್ಲಿ ನಿಂತ್ಬಿಟ್ಟು ಬಾ, ಉಪವಾಸ ಮಾಡ್ಬಿಟ್ಟು ಬಾ ಅಂದ್ರೆ ದ ಲಾಸ್ಟ್ ಪ್ರೇಯರ್. ಕಳ್ಳ ಹೇಳ್ತಾನೆ, ದೇವರೇ ಯೇಸುವೇ ನನ್ನ ನೆನೆಸ್ಕೊ, ಕಮಾನ್ ಅಂತ ಹೇಳಿದರು. ಸೊ ಇಬ್ಬರು ಕಳ್ಳರು ಮಾಡಿದ ಸೇಮ್ ತಪ್ಪು, ಆದರೆ ಒಂದು ಕಳ್ಳ ನಂಬಿಕೆಯಲ್ಲಿ ತಪ್ಪಿಸ್ಕೊಂಡ. ನಾವೆಲ್ಲರೂ ಮಾಡಿರೋದು ಒಂದೇ ತಪ್ಪೇ, ಆದರೆ ಏನು ವ್ಯತ್ಯಾಸ ಅಂದರೆ ನಾನು ನಂಬಿಟ್ಟೆ, ನೀವು ನಂಬಿಟ್ರ. ಇದೇ ವ್ಯತ್ಯಾಸ ಹೊರತು ಹೊರಗಡೆ ಇರೋರೆಲ್ಲ ಕೆಟ್ಟವರು, ನೀವೆಲ್ಲ ತುಂಬ ಒಳ್ಳೆಯವರು ಅಂತಲ್ಲ.
ಹೆಂಗೆ? ನೀವೆಲ್ಲ ತುಂಬ ಒಳ್ಳೆಯವರಲ್ಲ, ಆದರೆ ತುಂಬ ನಂಬಿಟ್ವಿ. ಸೊ ಇಬ್ಬರು ಕಳ್ಳರಲ್ಲಿ 2 ಕಳ್ಳರು ಕಳ್ಳರೇ. ಎಲ್ಲರೂ ಹೇಳಿ, ಇಬ್ಬರು ಟೈಟಲ್ಲು ಕಳ್ಳರೇ, ಇಬ್ಬರು ಕಳ್ಳರೇ, ಇಬ್ಬರು ಸೇಮ್ ಮಿಸ್ಟೇಕ್ ಮಾಡಿರೋರೆ. ಆದರೆ ಇಬ್ಬರಲ್ಲಿ ಒಬ್ಬ ಮಾತ್ರ ನಂಬಿಬಿಟ್ಟ. ಸೊ ಒಂದು ಕಳ್ಳ ಪರಲೋಕಕ್ಕೆ ಹೋದ. ಕಾರಣ ಏನು ಅಂದರೆ ನಂಬಿಕೆ. ಸೊ ನಂಬಿಕೆಯಲ್ಲಿ ಆಪ್ರೇಟ್ ಮಾಡೋರೆ ಸಾಹುಕಾರ. ಇವಾಗ ಒಂದು ಅಮ್ಮ ಭಾಳ ದಿವಸದಿಂದ ಭಿಕ್ಷೆ ಎತ್ತಾ ಇದ್ರಂತೆ. ಅಮ್ಮ ತಾಯೇ ಅಂತ ಅವ್ರೇನು ಮಾಡಿದ್ರಂತೆ, ಭಿಕ್ಷೆ ಎತ್ತಿದ್ದೆಲ್ಲ ಗೋಣಿ ಚೀಲದ ಕೆಳಗಡೆ ಇಟ್ಟಿದ್ರಂತೆ. ಒಂದಿನ ಅಮ್ಮ ಸತ್ತೋದ್ರು. ಎತ್ತು ನೋಡಿದ್ರೆ ಆ ಗೋಣಿ ಚೀಲದ ಅಡಿಯಲ್ಲಿ 4.5 ಲಕ್ಷ ಇತ್ತಂತೆ. ಸೊ ಈ ಅಮ್ಮ ಒಂದಿನಾನು ಆ 4.5 ಲಕ್ಷ ಇಟ್ಕೊಂಡು ಒಂದು ಪಿಜ್ಜಾ ತಿಂದಿಲ್ಲ, ಒಂದು ಬರ್ಗರ್ ತಿಂದಿಲ್ಲ. ಆಲ್ ಹರ್ ಲೈಫ್ ಶಿ ಲಿವ್ ಲೈಕ್ ಎ ಬೆಗ್ಗರ್, ಬಟ್ ಶಿ ಡಿಂಟ್ ಈಟ್ ಬರ್ಗರ್. ಬೆಗ್ಗರಾಗೇ ಬಾಳ್ಬಿಟ್ಲೆ ಹೊರ್ತು ಒಂದು ಬರ್ಗರು ತಿಂದಿಲ್ಲ. ಒಳ್ಳೆ ಹೋಟ್ಲಿಗೆ ಹೋಗಿಲ್ಲ. ಬೆಳಿಗ್ಗೆ ಬರೋದು ಡ್ಯೂಟಿ ಥರ, ಸಾಯಂಕಾಲದವರೆಗೂ ಭಿಕ್ಷೆ ಎತ್ತೋದು, ದುಡ್ಡೆಲ್ಲ ಸೇರಿಸಿಡೋದು. ಒಂದಿನ ಪ್ರಾಣ ಹೋಯ್ತು, ನೋಡಿದ್ರೆ ದುಡ್ಡು ಅಷ್ಟೈತೆ. ಇನ್ನೊಬ್ಬ ಬಂದ್ಬಿಟ್ಟು ಸಂಪಾದನೆ ಒಂದು 15-20 ಸಾವಿರ, ಆದರೆ ಸ್ಟೈಲಾಗಿ ಹೋಗ್ಬಿಟ್ಟು ಒಂದು ಪಿಜ್ಜಾ ಕೊಡಿ, ಒಂದು ಬರ್ಗರ್ ಕೊಡಿ, ಒಂದು ಬಿರಿಯಾನಿ ಕೊಡಿ ಅಂತ ಊಟ ಮಾಡ್ತಾನೆ. ಇವಾಗ 4.5 ಲಕ್ಷ ಇಟ್ಟೋಳು ಸಾಹುಕಾರನ 15,000 ರೂಪಾಯಿ ಸಂಬಳದಲ್ಲಿ, 20,000 ರೂಪಾಯಿ ಸಂಬಳದಲ್ಲಿ ಒಂದು ಐಸ್ ಕ್ರೀಮು, ಒಂದು ಪಿಜ್ಜಾ ಆರ್ಡ್ರ್ ಮಾಡಿ ತಿಂತಾರಲ್ಲ, ಒಂದು ಬಿರಿಯಾನಿ ಆರ್ಡ್ರ್ ಮಾಡಿ ತಿಂತಾರಲ್ಲ, ಇವ್ರು ಸಾಹುಕಾರ. ಇವನ ಹತ್ರ ಇರೋದು 20,000, ಅವಳ ಹತ್ರ ಇದ್ದಿದ್ದು ಎಷ್ಟು? 4.5 ಲಕ್ಷ. ಇಬ್ಬರಲ್ಲಿ ಯಾರು ಸಾಹುಕಾರರು ಹೇಳಿ? ಅದೇ ರೀತಿಯೇ ಇವತ್ತು ನನ್ನ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಐಶ್ವರ್ಯ ಇಲ್ಲದೆ ಇರ್ಬೋದು, ಆದರೆ ನನ್ನ ಒಳಗಡೆ ನಂಬಿಕೆ ಇದೆ. ಎಲ್ಲನೂ ಆರ್ಡ್ರ್ ಮಾಡೋಷ್ಟು ನಂಬಿಕೆ ನನ್ನ ಹತ್ರ ಇದೆ. ಮನೆ ಕಮ್ ಅಂತ ಹೇಳ್ತೀನಿ, ಇದು ಬಾ ಅಂತ ಹೇಳ್ತೀನಿ, ಇದು ಬಾ ಅಂತ ಹೇಳ್ತೀನಿ, ದುಡ್ಡು ಬರುತ್ತೆ ಅಂತೀನಿ, ಐಶ್ವರ್ಯ ಬರುತ್ತೆ ಅಂತೀನಿ. ಸೊ ನಾನು ನಂಬಿಕೆಯಲ್ಲಿ ಐಶ್ವರ್ಯವಂತನು ಹೇಳಿ ನಾನು. ಸೊ ಎಲ್ಲ ನಂಬಿಕೆನ ಒಳಗಡೆ ಇಟ್ಕೊಂಡು ಆಪ್ರೇಟೇ ಮಾಡದೇ ಇರೋರು ಯಾರು? ಆ ಅಮ್ಮ ಇದ್ದಂಗೆ. ಗಾಡ್ ಇಸ್ ಗುಡ್ ಅನ್ನೋದಕ್ಕೆ ಒಂದು ಗುಡ್ ಎಕ್ಸಾಂಪಲ್ ಯಾವುದು ಅಂದರೆ, ಗಾಡ್ ಹೀಲ್ಸ್ ಪೀಪಲ್. ಜನರನ್ನ ದೇವ್ರು ಗುಣಪಡಿಸ್ತಾರೆ. ಸೊ ಇವತ್ತು ಹೀಲಿಂಗ್ ಬಗ್ಗೆ, ಫೇತ್ ಪ್ಲಸ್ ಹೀಲಿಂಗ್ ಬಗ್ಗೆ ಸ್ವಲ್ಪ ಒಂದು ಟಾಪಿಕ್ ಹಾಗೆ ಕೆಲವೊಂದು ನೋಡೋಣ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಓಕೆ, ಲೆಟ್ ಅಸ್ ಸಿ. 1 Corinthians chapter 12. 1 ಕೊರಿಂಥದವರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 4ರಿಂದ ಕೆಲವೊಂದು ವಾಕ್ಯನ ಓದೋಣ. ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಬೇರೆ ಬೇರೆ ವಿಧ. ಎಲ್ಲರಿಗೂ ದೇವರು ಒಂದೊಂದು ಗಿಫ್ಟ್ ಕೊಡ್ತಾರಂತೆ. ನೋಡಿ, ಮಿನಿಸ್ಟರ್ಸ್ ಆಫ್ ಗಾಡ್, ದೇವರ ಸೇವಕರಿಗೆ ದೇವರು ಒಂದು ಸ್ಪೆಷಲ್ ಕಾಲಿಂಗ್ ಇರುತ್ತೆ. ಅವ್ರನ್ನ ಕರೆದುಬಿಟ್ಟು ಕೆಲವ್ರನ್ನ ದೇವರು ಟೀಚರ್ ಆಗಿ, ಕೆಲವ್ರನ್ನ ಇವ್ಯಾಂಜಲಿಸ್ಟ್ ಆಗಿ, ಕೆಲವ್ರನ್ನ ಪ್ರಾಫಟ್ ಆಗಿ, ಕೆಲವ್ರನ್ನ ಹೀಲಿಂಗ್ ಗಿಫ್ಟಲ್ಲಿ, ಕೆಲವರನ್ನ ಅಪೋಸ್ತಲರಲ್ಲಿ ದೇವರು ಪ್ರಯೋಜನ ಪಡಿಸ್ತಾರೆ. ಸೊ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಾಲಿಂಗ್ಸ್. ಈ 5 ಸೇವೆಗಳನ್ನು ದೇವರು ಇಟ್ಟಿದ್ದಾರೆ. ಅದರಲ್ಲಿ ಒಂದು ವರ್ಸ್ 9, 9ನೇ ವಾಕ್ಯ. ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು. ನೋಡಿ, ನಾನಾ ರೋಗಗಳನ್ನು ವಾಸಿ ಮಾಡುವ ವರವು. ಕನ್ನಡದಲ್ಲಿ ಈ ರೀತಿ ಐತೆ. ಇಂಗ್ಲೀಷಲ್ಲಿ ಏನು ಹೇಳುತ್ತೆ ಅಂದರೆ, ಟು ಅನದರ್ ಫೇತ್ ಬೈ ದ ಸೇಮ್ ಸ್ಪಿರಿಟ್, ಟು ಅನದರ್ ಗಿಫ್ಟ್ಸ್ ಆಫ್ ಹೀಲಿಂಗ್. 4, 5, 6 ಎಲ್ಲ ಗಿಫ್ಟ್ಸ್ ಬಗ್ಗೆ ಅಲ್ಲೇನು ಹಾಕಿದೆ ನೋಡಿ ಇಂಗ್ಲೀಷಲ್ಲಿ. ಹಾಕಮ್ಮ, ಗಿಫ್ಟ್ ಆಫ್ ಪ್ರಾಫಸಿ, ಗಿಫ್ಟ್ ಆಫ್ ಟಂಗ್ಸ್. ಹೀಲಿಂಗಲ್ಲಿ ಮಾತ್ರ ಗಿಫ್ಟ್ಸ್ ಅಂತ ಇದೆ, ಅಲ್ಲಿ ಪ್ಲೂರಲ್ ಇದೆ ನೋಡಿ. ಗಿಫ್ಟ್ಸ್ ಮೀನ್ಸ್ ನಾನಾ ವಿಧವಾದ ರೋಗಗಳನ್ನು ವಾಸಿ ಮಾಡುವ ವರ. ಸೊ ಗಿಫ್ಟ್ಸಲ್ಲಿ ಮಾತ್ರ ವೆರೈಟೀಸ್ ಆಫ್, ಇದು ಹೀಲಿಂಗಲ್ಲಿ ಮಾತ್ರ ವೆರೈಟೀಸ್ ಆಫ್ ಹೀಲಿಂಗ್ಸ್ ಇದೆ. ಒಂದು ಫೇತ್ ಹೀಲಿಂಗ್. ವೆನ್ ಯು ಹಿಯರ್ ದ ಮೆಸೇಜ್ ಅಬೌಟ್ ದ ಕ್ರಾಸ್, ನೀವು ದೇವರ ಸಂದೇಶನ ಕೇಳ್ತಾ ಇರ್ಬೇಕಾದ್ರೆ ಕೆಲವರು ಗುಣ ಆಗ್ತಾರೆ. ಇದು ಫಸ್ಟ್ ಫೇತ್ ಹೀಲಿಂಗ್. 5 ಟೈಪ್ಸ್ ಆಫ್ ಹೀಲಿಂಗ್ ಇದೆ, ಬರ್ಕೊಳ್ಳಿ, ಹೇಳ್ತೀನಿ. 5 ಟೈಪ್ಸ್ ಆಫ್ ಹೀಲಿಂಗ್ಸ್ ಆರ್ ದೇರ್. ಫಸ್ಟ್ ಹೀಲಿಂಗ್ ನೋಡಿ, ಹೀಲಿಂಗ್ ಹೆಂಗಾಗುತ್ತೆ, ಯಾಕೆ ಆಗ್ತಾಯಿಲ್ಲ, ಯಾರಿಗಾಗುತ್ತೆ ಅನ್ನೋದೆಲ್ಲ ಇವತ್ತು ಸ್ವಲ್ಪ ತಿಳ್ಕೊಳ್ಳಿ. ಫಸ್ಟು 5 ಟೈಪ್ಸ್ ಆಫ್ ಹೀಲಿಂಗ್ಸ್. ಫಸ್ಟ್ ಬಂದ್ಬಿಟ್ಟು ಫೇತ್ ಹೀಲಿಂಗ್. ಫೇತ್ ಹೀಲಿಂಗ್ ಹೆಂಗೆ ಗೊತ್ತಾ, ಇವಾಗ ನಾನು ಪ್ರೀಚ್ ಮಾಡ್ತಾ ಇರ್ತೀನಿ, ನಿಂತು ಇಟ್ಕೊಳ್ಳಿ. ಈಗ ದೇವ್ರ ಬಗ್ಗೆ, ಹೀಲಿಂಗ್ ಬಗ್ಗೆ ಮಾತಾಡ್ತಾ ಇರ್ತೀನಿ, ಪ್ರಾಸ್ಪರಿಟಿ ಬಗ್ಗೆ ಮಾತಾಡ್ತೀನಿ. ನೀವು ಯಾವುದನ್ನು ಕೇಳ್ತೀರೋ ಅದು ನಿಮ್ಮೊಳಗಡೆ ಫೇತ್ ಬಂದು ನಿಮಗೆ ಅದ್ಭುತ ನಡೆಯುತ್ತೆ. ಫೇತ್, ಇವಾಗ ನೋಡಿ, ಹೀಲಿಂಗ್ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನಿಮ್ಗೆ ಹೀಲಿಂಗ್ ನಡೆಯುತ್ತೆ.
ಪ್ರಾಸ್ಪರಿಟಿ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀನಿ ಅಂದರೆ ಅದನ್ನು ಕೇಳಿಕೊಂಡೇ ನಿಮ್ಮ ಒಳಗಡೆ ನಂಬಿಕೆ ಬಂದು ಪ್ರಾಸ್ಪರಿಟಿ ಆಪ್ರೇಟ್ ಆಗುತ್ತೆ. ಫಸ್ಟ್. ಎರಡನೇದು, ಕೆಲವ್ರಿಗೆ ಬಂದ್ಬಿಟ್ಟು ಗಿಫ್ಟ್ ಆಫ್ ಹೀಲಿಂಗ್ ಇರುತ್ತೆ. ಕೆಲವ್ರಿಗೆ ಆ ಗಿಫ್ಟ್ ಅದು. ಇವಾಗ ನೋಡಿ, ಎ ಆ್ಯಲನ್, ಆಮೇಲೆ T.L. ಆಸ್ಬರ್ನ್, ಕ್ಯಾಥರಿನ್ ಕುಲ್ಮನ್, ಇವರೆಲ್ಲ ನೋಡಿದ್ರೆ ದೇ ಆಲ್ ಹ್ಯಾವ್ ಗಿಫ್ಟ್ಸ್ ಆಫ್ ಹೀಲಿಂಗ್. ಅವ್ರಿಗೆ ಬಂದ್ಬಿಟ್ಟು ಇದೊಂದು ವರ. ಅವ್ರು ಯಾವ ಮೀಟಿಂಗಲ್ಲಿ ಬಂದು ನಿಂತ್ಕೊಂಡ್ರು ಹೀಲಿಂಗ್ ನಡೆಯುತ್ತೆ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಚೇರ್ ತೊಗೊಂಬಂದ್ಬಿಟ್ಟು ಹಂಗೆ ಎಬ್ಬರಿಸ್ತಾರೆ. ಪಾಸ್ಟರ್ ಕ್ರಿಸ್ ಎಲ್ಲ ನೋಡಿ ಆಕ್ಸಿಜನ್ ಎಲ್ಲ ಹಾಕಿರ್ತಾರೆ, ಎಲ್ಲ ಎತ್ತು ಬಿಡ್ತಾರೆ, ಗೆಟಪ್ ಅಂತಾರೆ, ಸ್ಟ್ಯಾಂಡ್. ದಿಸ್ ಇಸ್ ಗಿಫ್ಟ್ ಆಫ್ ಹೀಲಿಂಗ್. ಕಣ್ಣು ಕಾಣಿಸಲ್ಲ ಅಂದವ್ರನ್ನ ಕರೆದುಬಿಟ್ಟು ಪ್ರೇಯರ್ ಮಾಡಿಬಿಟ್ಟು ಕಾಣಿಸುತ್ತಾ ಅಂತ ಕೇಳ್ತಾರೆ. ಕಿವಿ ಕೇಳಿಸ್ತಿರೋರಿಗೆ ಕೇಳಿಸುತ್ತಾ, 1 2 3, ದೂರ ಕೇಳಿಸುತ್ತೆ ನೋಡಿ. ಇದು ಅವ್ರನ್ನ ಪಿಕ್ ಮಾಡ್ತಾರೆ. ದಿಸ್ ಇಸ್ ಗಿಫ್ಟ್ ಆಫ್ ಹೀಲಿಂಗ್. ಎಲ್ಲರೂ ಎಲ್ಲನೂ ಮಾಡೋಕ್ಕಾಗಲ್ಲ, ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಅದಕ್ಕೆ ನಾನು ಇವತ್ತು ಗಿಫ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇದು ಒಂದು ವೇಳೆ ನಿಮಗೆ ಮಾಡಬೇಕು ಅನ್ನೋ ಆಸೆ ಇದ್ದರೆ ಆ ಆಸೆನ ದೇವ್ರ ಒಳಗಡೆ ಹಾಕ್ಬಿಡ್ತಾರೆ. ಡಿಸೈರ್. ಇಫ್ ಯು ಹ್ಯಾವ್ ದಟ್ ಡಿಸೈರ್, ಯು ವಿಲ್ ಪ್ರೇ ಫಾರ್ ದಟ್. ನೀವು ಅದಕ್ಕಾಗಿ ಪ್ರೇಯರ್ ಮಾಡ್ತೀರಾ, ಯು ವಿಲ್ ಆಪ್ರೇಟ್ ಇನ್ ದಟ್. ಓರಲ್ ರಾಬರ್ಟ್ಸು, T.L. ಆಸ್ಬರ್ನು, ಇವರೆಲ್ಲ ನೋಡಿ ಗಿಫ್ಟ್ಸಲ್ಲಿ ಆಪ್ರೇಟ್ ಮಾಡಿದ್ರು. ದೇ ಹ್ಯಾಡ್ ದಟ್ ಗಿಫ್ಟ್. ದೇ ವಿಲ್ ಕಾಲ್ ಪೀಪಲ್. ಯಾರಾದರೂ ಕಣ್ಣು ಕಾಣಿಸಿರೋರು, ಕಿವಿ ಕೇಳಿಸಿರೋರು ಇದ್ದೀರಾ, ಬನ್ನಿ ಮುಂದೆ ಅಂತಾರೆ. ದೇ ವಿಲ್ ಹೀಲ್ ಪೀಪಲ್. ಥರ್ಡ್, ಹೀಲಿಂಗ್ ಅನಾಯಿಂಟಿಂಗ್. ಕೆಲವ್ರ ಮೇಲೆ ಆ ಅನಾಯಿಂಟಿಂಗ್ ಇರುತ್ತೆ. ಅವ್ರನ್ನ ಮುಟ್ಟಿದ್ರೇ ಗುಣ ಆಗಿಬಿಡ್ತಾರೆ. ಇವಾಗ ನೋಡಿ, ಯೇಸು ಸ್ವಾಮಿ ಬಟ್ಟೆಯನ್ನು ಮುಟ್ಟಿ ಜನ ಗುಣ ಹೊಂದಿದ್ರು. ಆ ಹೀಲಿಂಗ್ ಅನಾಯಿಂಟಿಂಗ್ ಅವ್ರ ಮೇಲೆ ಯಾವಾಗಲೂ ಇರ್ತೈತೆ. ಈಗ ಪೇತ್ರನ ನೆರಳಲ್ಲಿ ಏನಾದರೂ ಜನ, ಶ್ಯಾಡೋಲ್ಲಿ ಜನ ಹೀಲಾದರು. ಪೌಲನ ಹ್ಯಾಂಡ್ ಕರ್ಚಿಫಲ್ಲಿ ಜನ ಹೀಲಾದರು. ಕರ್ಚಿಫ್ ಕೊಟ್ಟು ಕಳ್ಸೋಣ, ಆ ಕರ್ಚಿಫ್ ಮುಟ್ಟಿದ ತಕ್ಷಣ ಆಗಿ ಪೀಪಲ್ ವೆರ್ ಹೀಲ್ಡ್. ಸೊ ದಿಸ್ ಈಸ್ ಕಾಲ್ಡ್ ಹೀಲಿಂಗ್ ಅನಾಯಿಂಟಿಂಗ್. ದಟ್ ಅನಾಯಿಂಟಿಂಗ್ ವಿಲ್ ಬಿ ಫ್ಲೋಯಿಂಗ್ ಆಲ್ವೇಸ್. ಫೋರ್ತ್, ಗ್ಲೋರಿ ಅನಾಯಿಂಟಿಂಗ್. ಇದು ಯಾವುದು ಅಂದರೆ ಮಾಸ್ ಹೀಲಿಂಗ್. ಇವಾಗ ಬೆನಿನ್ ಮೀಟಿಂಗಲ್ಲ ನೋಡಿ, ಹಾಲೆಲೂಯಾ ಅಂತ ಹಾಡಿದ ತಕ್ಷಣ, ವರ್ಷಿಪ್ ಸ್ಟಾರ್ಟ್ ಮಾಡಿದ ತಕ್ಷಣ, ಪಾಸ್ಟರ್ ಶಿ ಹ್ಯಾಸ್ ಬೀನ್ ಹೀಲ್ಡ್ ಫ್ರಮ್ ದ ಕ್ಯಾನ್ಸರ್ ಅಂತ ತಗೊಂಬಂದ್ಬಿಡ್ತಾರೆ. ಅಲ್ಲಿ ಪಾಸ್ಟರ್ ಅಂತ ಎಲ್ಲ ಮೆಸೇಜ್, ಒಬ್ಬೊಬ್ಬರು ಆರ್ ಟ್ಯೂಮರ್ ಹ್ಯಾಸ್ ಡಿಸಪಿಯರ್ಡ್ ಪಾಸ್ಟರ್ ಅಂತ ತಗೊಂಬಂದ್ಬಿಡ್ತಾರೆ. ಅಲ್ಲಿ ಇದು ಬಂದ್ಬಿಟ್ಟು ಮಾಸ್ ಹೀಲಿಂಗ್. ಇದು ಬಂದ್ಬಿಟ್ಟು ಅವ್ರ ಮೇಲಿರೋ ಅನಾಯಿಂಟಿಂಗಲ್ಲಿ ಅವ್ರು ಸುಮ್ಮನೆ ವರ್ಷಿಪ್ ಮಾಡ್ತಾ ಇರ್ತಾರೆ. ಆ ವರ್ಷಿಪಲ್ಲೇ ಪೀಪಲ್ ವಿಲ್ ಬಿ ಹೀಲ್ಡ್. ಕೆಲವೊಂದು ಮೀಟಿಂಗಲ್ಲಿ ನೋಡಿ ಚೆನ್ನಾಗಿ ಕೈ ತಟ್ಟಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನೋಡ್ರಿ ಚರ್ಚ್, ಅಯ್ಯೋ ಚೆನ್ನಾಗಾಗ್ಬಿಟ್ಟೆ. ದಿಸ್ ಇಸ್ ಮಾಸ್ ಹೀಲಿಂಗ್. ಸೊ ಇವಾಗ ನಾವು ನಂಬಿಕೆ ಸುಮ್ಮನೆ ಆರಾಧನೆ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಆರಾಧನೆಯಲ್ಲಿ ಜನರನ್ನ ದೇವರು ಗುಣಪಡಿಸ್ಬಿಡ್ತಾರೆ. ದಿಸ್ ಇಸ್ ಕಾಲ್ಡ್ ಗ್ಲೋರಿ ಅನಾಯಿಂಟಿಂಗ್. ಫಿಫ್ತ್, ಪ್ರಾಫಿಟಿಕ್ ಅನಾಯಿಂಟಿಂಗ್. ಪ್ರಾಫಿಟ್ಸ್ ಹೆಂಗೆ ಹೀಲ್ ಮಾಡ್ತಾರೆ ಗೊತ್ತಾ? ದೇ ವಿಲ್ ಸಿ ದ ಪ್ರಾಬ್ಲಮ್. ಅವ್ರು ಹೇಳ್ತಾರೆ, ಐ ಸಿ ದ ಟ್ಯೂಮರ್. ಒಂದು ಕಡ್ಡೆ ಇರೋ ಥರ ಇದೆ, ಒಂದು ಕ್ಯಾನ್ಸರ್ ಥರ ನಾನು ನೋಡ್ತಾ ಇದ್ದೀನಿ, ಇಯರ್ ಬ್ಲಾಕ್ ಆಗಿರೋದು ನೋಡಿ. ಇವರು ಪ್ರಾಫಿಟ್ಸ್ ಹೆಂಗೆ ಗೊತ್ತಾ, ಆ ಪ್ರಾಬ್ಲಮ್ನ ನೋಡಿ ಅದಕ್ಕೆ ಪ್ರೇಯರ್ ಮಾಡಿ ಹೀಲ್ ಮಾಡ್ತಾರೆ. ದಿಸ್ ಈಸ್ ಪ್ರಾಫಿಟಿಕ್ ಹೀಲಿಂಗ್. ಹೀಲಿಂಗ್ ಗಿಫ್ಟ್ ಇರೋರು ಹೆಂಗೆ ಗೊತ್ತಾ, ಹೀಲಿಂಗ್ ಗಿಫ್ಟ್ ಇರೋರಿಗೆ ವರ್ಷಿಪ್ ಎಲ್ಲ ಬೇಕಾಗಿಲ್ಲ, ಹಾಡೆಲ್ಲ ಬೇಕಾಗಿಲ್ಲ. ಅವ್ರು ಸುಮ್ಮನೆ ದೇ ವಿಲ್ ಪಿಕ್ ದ ಪೀಪಲ್, ಕಮ್ ಹಿಯರ್, ಐ ಕಮೆಂಡ್ ಬಿ ಹೀಲ್ಡ್ ಇನ್ ಜೀಸಸ್ ನೇಮ್ ಅಂತಾರೆ. ತಕ್ಷಣ ಡಿಸಪಿಯರ್ ಆಗುತ್ತೆ. ದಿಸ್ ಈಸ್ ಗಿಫ್ಟ್ ಆಫ್ ಹೀಲಿಂಗ್. ಸೊ ಹೀಲಿಂಗ್ ಮಾಡೋರು ಪ್ರಾಫಸಿ ಮಾಡೋಕ್ಕಾಗಲ್ಲ. ಪ್ರಾಫಸಿ ಮಾಡೋರು ಎಲ್ಲರನ್ನೂ ಹೀಲ್ ಮಾಡೋಕ್ಕಾಗಲ್ಲ. ಹೀಲಿಂಗ್ ಮಾಡೋರು, ಪ್ರಾಫಸಿ ಮಾಡೋರು ಟೀಚ್ ಮಾಡಲ್ಲ ಕುಂತ್ಕೊಂಡು. ಈ ಮೂವರು ಮಾಡೋರು ಚರ್ಚನ್ನ ಇಟ್ಕೊಂಡು ಚರ್ಚ್ ಪಾಸ್ಟರ್ ಆಗೋಕ್ಕಾಗಲ್ಲ. ಈ ನಾಲ್ಕು ಮಾಡೋರು ಇವ್ಯಾಂಜಲಿಸಮ್ ಮಾಡೋಕ್ಕಲ್ಲ. ಯಾಕೆ ಗೊತ್ತಾ, ಅವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಊರಾಗಿ ತಿರುಗಬೇಕು. ಇವ್ರು ಇವ್ಯಾಂಜಲಿಸ್ಟು. ಇವರು ಮೀಟಿಂಗ್ಸ್ ಹೋಗ್ತಾರೆ, ಊರಿಗೆ ಹೋಗ್ತಾರೆ, ತಿರ್ಗಾ ಬರ್ತಾರೆ, ಊರಿಗೆ ಹೋಗ್ತಾರೆ, ಬರ್ತಾರೆ. ಡ್ರೆಸ್ಗಳು ತೊಗೊಳ್ಳೋದು, ಬ್ಯಾಗ್ ತೊಗೊಳ್ಳೋದು, ಏರ್ಪೋರ್ಟ್ಗೆ ಹೋಗೋದು, ರೈಲ್ವೆ ಸ್ಟೇಷನ್ಗೆ ಹೋಗೋದು, ಬ್ಯಾಗ್ ತೊಗೊಳ್ಳೋದು, ರೂಮ್ ತೊಗೊಳ್ಳೋದು, ತಿರ್ಗಾ ಬರೋದು, ಇನ್ನೊಂದು ಡೇಟ್ ಬುಕ್ ಆಗ್ತಾ ಇರ್ತಾರೆ. ಇವ್ರು ನೋಡಿ ಊರೇ ತಿರುಗ್ತಾ ಇರ್ತಾರೆ. ಪಾಸ್ಟರ್ ಕೆಲಸ ಹಂಗಲ್ಲ, ಚರ್ಚಲ್ಲೇ ಕುಂತಿರ್ಬೇಕು. ಸೊ 5 ಟೈಪ್ಸ್ ಆಫ್ ಮಿನಿಸ್ಟ್ರೀಸ್. ಇದರಲ್ಲಿ ಹೀಲಿಂಗ್ ಗಿಫ್ಟ್ಸು ಡಿಫ್ರೆಂಟಾಗಿ ದೇವರು ಆಪ್ರೇಟ್ ಮಾಡ್ತಾರೆ.
ಇವಾಗ ಇದು ಟೀಚಿಂಗ್ ಗಿಫ್ಟ್ ಇರೋರಿಗೆ ಹೆಂಗೆ ಗೊತ್ತಾ, ಹೀಲಿಂಗ್ ಈ ಥರ ಪಿಕ್ ಮಾಡಲ್ಲ, ನೀ ಬನ್ನಿ ಅಂತ. ಇವರು ಹೀಲಿಂಗ್ ಬರೋ ಥರ ಟೀಚ್ ಮಾಡಿಬಿಡ್ತಾರೆ. ನಿಮ್ಮೊಳಗಡೆ ಆ ಫೇತ್ ಬಂದಿದ ತಕ್ಷಣ ಯು ವಿಲ್ ಬಿ ಹೀಲ್ಡ್. 5 ವಿಧದಲ್ಲಿ ದೇವರು ಜನರನ್ನು ಗುಣಪಡಿಸ್ತಾರೆ. ಸೊ ಒನ್ ಆಫ್ ದ ಮೇಜರ್ ಗಿಫ್ಟ್ ಇನ್ ದ ಗಿಫ್ಟ್ಸ್ ಈಸ್ ಗಿಫ್ಟ್ ಆಫ್ ಫೇತ್. ನೋಡಿ, ಹೀಲಿಂಗ್ ಗಿಫ್ಟ್ ಇರೋರಿಗೆ ಅವ್ರ ಹತ್ರ ನಂಬಿಕೆ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇವ್ರ ನಂಬಿಕೆಯಲ್ಲಿ ಅವ್ರನ್ನ ಹೀಲ್ ಮಾಡ್ತಾರೆ. ಈ ಗಿಫ್ಟ್ ಆಫ್ ಫೇತ್ ಹೆಂಗೆ ಗೊತ್ತಾ, ನಿನ್ನೊಳಗಡೆ ನಂಬಿಕೆ ಬರೋ ಥರ ಬರ್ಸ್ಬಿಟ್ಟು ನಿಮ್ಮ ಮುಖಾಂತರನೇ ಹೀಲ್ ಮಾಡಿಸ್ತಾರೆ. ಇದು ಟೀಚಿಂಗ್ ಅನಾಯಿಂಟಿಂಗ್. ಇವಾಗ ನಾನು ಟೀಚ್ ಮಾಡ್ತಾ ಇರ್ತೀನಿ, ಇವಾಗ ನೀವು ಕೇಳ್ತಾ ಇರ್ತೀರಾ, ಪ್ರಾಸ್ಪರಿಟಿ ಬಗ್ಗೆ ಕೇಳ್ತೀರಾ, ಹೀಲಿಂಗ್ ಬಗ್ಗೆ ಕೇಳ್ತೀರಾ. ನಾನು ಹೇಳ್ತಾ ಇದ್ದಂಗ್ಲೇ ನಿಮ್ಮ ಒಳಗಡೆ ಒಂದು ನಂಬಿಕೆ ಬರುತ್ತೆ. ಪಾಸ್ಟರ್ ನೀವು ಹೇಳ್ದಂಗೆ ನಾನು ನಂಬಿಕೆಯಲ್ಲಿ ಪ್ರೇಯರ್ ಮಾಡಿದೆ, ಪಾಸ್ಟರ್ ದೇವರ ಅದ್ಭುತಗಳನ್ನು ಮಾಡಿದ್ರು. ನೋಡಿ, ಹೋದ ವಾರನೂ ಫ್ಲೈಟಲ್ಲಿ ಬಂದ್ಬಿಟ್ಟು ಇಲ್ಲಿ ಸಾಕ್ಷಿ ಏನಕ್ಕೆ ಹೇಳ್ಬಿಟ್ಟು ಹೋದರು. ಉಡುಪಿಯಿಂದ ಫ್ಲೈಟಲ್ಲಿ ಬಂದ್ಬಿಟ್ಟು ಸಾಕ್ಷಿ ಹೇಳಿ ಕಾಣಿಕೆ ಕೊಟ್ಬಿಟ್ಟು ಏನಕ್ಕೆ ಹೋದರು, ಪಾಸ್ಟರ್ ನಿಮ್ಮ ಮೆಸೇಜ್ ನಾನು ಯೂಟ್ಯೂಬಲ್ಲಿ ಕೇಳ್ತೀನಿ, ಆನ್ಲೈನಲ್ಲಿ ಕೇಳ್ತೀನಿ, ನಿಮ್ಮ ಪ್ರೇಯರ್ ಕೇಳ್ದಾಗಿಂದ ಹೀಲಿಂಗ್ ನಡೀತು, ನಮ್ಮಪ್ಪ ICU ಇದ್ದರು, ನಿಮ್ಮ ಮೆಸೇಜ್ ಕೇಳ್ತಾ ಇದ್ದಾಗಲೇ ಏನಾಯಿತು, ICUಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದುಬಿಟ್ರು. ಇದೆಲ್ಲ ಹೆಂಗೆ? ಇದು ನನಗೆ ಗಿಫ್ಟ್ ಆಫ್ ಹೀಲಿಂಗ್ ಇಲ್ಲ, ಗಿಫ್ಟ್ ಆಫ್ ಫೇತ್. ಈ ಟೀಚಿಂಗಲ್ಲಿ ಅದ್ಭುತ ನಡೆಯುತ್ತೆ. ಸೊ ನೀವು ಗಿಫ್ಟ್ ಇರೋರನ್ನೆಲ್ಲ ನೋಡ್ಬಿಟ್ಟು ಇವ್ರು ದೊಡ್ಡ ಪಾಸ್ಟು ಇವ್ರು ಚಿಕ್ಕ ಪಾಸ್ಟು ಅಂತ ಲೆಕ್ಕ ಹಾಕ್ಬಿಡ್ಬಾರ್ದು. ಅವರೆಲ್ಲರನ್ನೂ ಹೀಲ್ ಮಾಡ್ತಾರೆ, ಅವ್ರು ದೊಡ್ಡ ಪಾಸ್ಟು, ಪ್ರೀಚ್ ಮಾಡೋರೆಲ್ಲ ಚಿಕ್ಕ ಪಾಸ್ಟ್ರು. ಇಲ್ಲ. ಸೊ ಗಿಫ್ಟ್ ಆಫ್ ಫೇತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆನ್ ದೇ ಸ್ಟಾರ್ಟ್ ಪ್ರೀಚಿಂಗ್ ಪೀಪಲ್ ವಿಲ್ ಗೆಟ್ ಹೀಲ್ಡ್. ಅದೇ ರೀತಿಯೇ ಈ ಫೇತ್ ಹೀಲಿಂಗ್ ಯಾವ ರೀತಿ ಅಂದರೆ, ನೀವು ಪ್ರಸಂಗ ಕೇಳಿ ಬರೋದು ತುಂಬ ಮುಖ್ಯವಾದಂಥದ್ದು. ಇದರಲ್ಲಿ ಹೀಲ್ ಆಗಿಬಿಟ್ರೆ ನಿಮಗೆ ತಿರ್ಗಾ ಬರೋದಕ್ಕೆ ಚಾನ್ಸಸ್ ಇಲ್ಲ. ಯಾವಾಗಲೂ ನೀವು ಅದನ್ನು ಆಪ್ರೇಟ್ ಮಾಡ್ತಾ ಇರ್ಬೋದು. ಇನ್ನೊಂದು, ಇಫ್ ಯು ಹ್ಯಾವ್ ಗಿಫ್ಟ್ ಆಫ್ ಫೇತ್ ಯು ಕ್ಯಾನ್ ಆಪ್ರೇಟ್ ಇನ್ ಆಲ್ 9 ಗಿಫ್ಟ್ಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸರಿ, ಓಕೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವರು ಈ ಥರ ಹೀಲಿಂಗ್ ಗಿಫ್ಟ್ಸ್ ಕೊಟ್ಟು ಫೇತ್ ಎಲ್ಲ ಬರೆಸಿ ಪ್ರೀಚ್ ಮಾಡಿಸಿ, ಅಥವಾ ಗಿಫ್ಟ್ ಆಫ್ ಹೀಲಿಂಗ್ ಕೊಟ್ಟು ಕ್ಯಾನ್ಸರ್ನ ಗುಣಪಡಿಸಿ, ಟ್ಯೂಮರ್ನ ಗುಣಪಡಿಸಿ, ICUಯಿಂದ ಹೊರಗಡೆ ತರಿಸೋದು, ಇದೆಲ್ಲ ನಮಗೇನು ಗೊತ್ತಾಗುತ್ತೆ? ಇದರಿಂದ ನಮಗೇನು ಗೊತ್ತಾಗುತ್ತೆ? ಸಿಂಪಲ್ ಒಂದು ವರ್ಡ್ ಹೇಳಿ ನೋಡೋಣ. ದೇವರು ಒಳ್ಳೆಯವರು. ದಿಸ್ ಶೋಸ್ ಗಾಡ್ ಈಸ್ ಗುಡ್. ದಿಸ್ ಶೋಸ್ ದ ಲವ್ ಆಫ್ ಗಾಡ್. ದೇವರು ಒಳ್ಳೆಯವರು. ಕರಗಳನ್ನು ತಟ್ಟಿ ಕಮಾನ್. ಅದಕ್ಕೆ ನಾನು ಹೇಳ್ತೀನಿ, ಇಷ್ಟೆಲ್ಲ ದೇವ್ರ ಗಿಫ್ಟ್ಸ್ ಇಟ್ಟು, ದೇವರು ಇಷ್ಟು ಅನಾಯಿಂಟಿಂಗ್ ಇಟ್ಟು, ಮಾಸ್ ಹೀಲಿಂಗ್ ಇಟ್ಟು, ಜನರಿಗೆ ಗಿಫ್ಟ್ ಕೊಟ್ಟು, ಜನರನ್ನ ಗುಣಪಡಿಸಿ, ವಾಕ್ಯನ ಕಳಿಸಿ ಜನರನ್ನ ಗುಣಪಡಿಸಿ, ಈ ಥರ ಎಲ್ಲ ಸೇವಕರುಗಳಿಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗಿಫ್ಟ್ಸ್ನೆಲ್ಲ ಕೊಟ್ಟು ದೇವರು ಇದನ್ನೆಲ್ಲ ಮಾಡಬೇಕು ಅನ್ನೋ ಅವಶ್ಯಕತೆ ಏನು? ಬಿಕಾಸ್ ಹಿ ಈಸ್ ಗುಡ್. ದೇವರೇ ಕಾಯಿಲೆಗಳನ್ನು ಕೊಡೋದು ಅನ್ನೋ ರಾಂಗ್ ಪ್ರೀಚಿಂಗನ್ನ ಲೈಫಲ್ಲಿ ಕೇಳಬೇಡಿ. ಅನೇಕ ಪ್ರೀಚರ್ಸ್ ಏನು ಹೇಳ್ಬಿಟ್ರು ಗೊತ್ತಾ? ಗಾಡ್ಸ್ ಜಡ್ಜ್ಮೆಂಟ್ ಈಸ್ ಆನ್ ಪೀಪಲ್, ಗಾಡ್ ಜಡ್ಜ್ಮೆಂಟ್ ಈಸ್ ಆನ್ ದಿಸ್ ಅರ್ತ್, ಗಾಡ್ಸ್ ಜಡ್ಜ್ಮೆಂಟ್ ಈಸ್ ಆನ್ ಅಮೇರಿಕಾ, ಗಾಡ್ಸ್ ಜಡ್ಜ್ಮೆಂಟ್ ಈಸ್ ಆನ್ ಇಂಡಿಯಾ. ದಿಸ್ ಇಸ್ ನಾಟ್ ಗಾಡ್ಸ್ ಜಡ್ಜ್ಮೆಂಟ್. ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋಣ. ಕಮಾನ್. ಜೆನಿಸಿಸ್ 18:23, ಆದಿಕಾಂಡ ಬರೆದ ಪುಸ್ತಕ 18ನೇ ಅಧ್ಯಾಯ 23ನೇ ವಾಕ್ಯ. ಇವತ್ತು ನಾನು ಮಾಡುವಂಥ ಪ್ರೀಚಿಂಗು ದೇವರು ಒಳ್ಳೆಯವರು ಅನ್ನೋ ಯೋಚನೆ ನಿಮ್ಮೊಳಗಡೆ ತಗೊಂಡ್ಬರುತ್ತೆ, ನಿಮ್ಮ ಪ್ರಾರ್ಥನೆ ಆರಾಧನೆಯನ್ನು ಇನ್ನೂ ಹೆಚ್ಚಿಸುತ್ತೆ. ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು, ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯಾ? ದುಷ್ಟರ ಜೊತೆ ಒಂದು ವೇಳೆ ನೀತಿವಂತ ಇದ್ರೆ ಅವ್ರನ್ನ ಸೇರಿಸ್ಕೊಂಡು ಸಾಯಿಸ್ಬಿಡ್ತೀಯಾ? ದೇವರ ಕೋಪ ಆ ಥರನ? ನೆವರ್. ಅದಕ್ಕೆ ದೇವರು ಹೌದು ನಾನು ಹಾಗೇ ಮಾಡುವೆನು ಅಂತ ಹೇಳಿದ್ರ? ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸರಿ, ಈಗ 50ರಿಂದ ಎಲ್ಲವರೆಗೂ ಬರ್ತಾರೆ ಗೊತ್ತಾ? 32ನೇ ವಾಕ್ಯ 32. ಅಬ್ರಹಾಮನು ಸ್ವಾಮಿ ಕೇಳ್ರಿ ಸ್ವಾಮಿ, ನಿನಗೆ ಸಿಟ್ಟಾಗಬಾರದು. ಇನ್ನು ಒಂದೇ ಸಾರಿ ಇನ್ನೊಂದ್ಸರಿ ಮಾತಾಡ್ತೀನಿ. ಒಂದು ವೇಳೆ 10 ಮಂದಿ ಸಿಕ್ಕಾರು. ಎಷ್ಟು ಮಂದಿ? ನಿಮ್ಮೂರಲ್ಲಿ ಎಷ್ಟು ಮಂದಿ ಇದ್ದಾರೋ ಅಷ್ಟು ಮಂದಿಗಾಗಿ ದೇವರು ನಿಮ್ಮನ್ನು ಕಾಪಾಡ್ತಾರೆ. ನೀವೆಲ್ಲರೂ ದೇವರ ಮಂದಿ ಅಂದಿ ಅಲ್ಲ. 2,000 ಹಂದಿಗಳು
ಸಮುದ್ರದಲ್ಲಿ ಹೋಗಿ ಬಿದ್ದು ಸತ್ತೋಯ್ತು. ನೀವು ಹಂದಿಗಳಲ್ಲ, ದೇವರ ಮಂದಿಗಳು. ಸೊ ನಿಮಗೆ ಅಪಾಯ ಆಗದೆ ಇರೋ ಥರ ದೇವರು ನಿಮ್ಮನ್ನು ಕಾಪಾಡ್ತಾರೆ. ಓ ಮೈ ಗಾಡ್. ಅಬ್ರಾಹ್ಮನ ಸ್ವಾಮಿ ನಿನಗೆ ಸಿಟ್ಟಾಗಬಾರದು. ಇನ್ನೂ ಒಂದೇ ಸಾರಿ ಮಾತಾಡ್ತಾನೆ. ಒಂದು ವೇಳೆ 10 ಮಂದಿ ಸಿಕ್ಕಾರು ಎನ್ನಲು. ಎಷ್ಟು ಮಂದಿ? 50ರಿಂದ ಎಲ್ಲಿ ಬಂದ? 50ರಿಂದ 45, 40, 30, 20. ಈಗ ಅಬ್ರಾಹ್ಮನದು ಎಲ್ಲಿಗೆ ಬಂದಾಗೋದಾ? ದೇವರೇ ಕೋಪ ಮಾಡ್ಕೊಂಬೇಡ, ಬೇಜಾರು ಮಾಡ್ಕೊಂಬೇಡ. ಒಂದು 10 ಜನ ಇದ್ದರೆ ಈ ಪಟ್ಟಣನ ಕಾಪಾಡ್ತೀಯಾ? 10 ಜನಕ್ಕೆಲ್ಲ ಪಟ್ಟಣನ ಕಾಪಾಡೋಕ್ಕಾಗಲ್ಲಪ್ಪ. ಒಂದು 50, 100 ಆದರೂ ಮಿನಿಮಮ್ ಇರಬೇಕು ಅಂದ್ರೆ ದೇವರು ಏನು ಹೇಳ್ತಾರೆ ನೋಡಿ. ಆತನು 10 ಮಂದಿಯ ನಿಮಿತ್ತವೂ ಅದನ್ನು ಉಳಿಸುವೆನು. ಆತನು 10 ಮಂದಿಯ ನಿಮಿತ್ತವೂ ಅದನ್ನು ಉಳಿಸುವೆನು, ನಾಶ ಮಾಡುವುದಿಲ್ಲ ಅಂದನು. ಎಷ್ಟು ಜನ ಇದ್ದರೆ ಸಾಕಂತೆ? ಸೊ ಮೆಜಾರಿಟಿ ಎಷ್ಟು ಜನ? ಊರೇ. ಮೈನಾರಿಟಿ ಎಷ್ಟು? 10. ಊರೇ ಅವರು ಬಂದು ಪಾಪದಲ್ಲಿದ್ದರೂ ಪರವಾಗಿಲ್ಲ, 10 ಜನ ಇದ್ದರೆ ಸಾಕು. ಐ ವಿಲ್ ಪ್ರೊಟೆಕ್ಟ್ ದ ಸಿಟಿ ಅಂತಾರೆ. ದಿಸ್ ಈಸ್ ಅವರ್ ಗಾಡ್. ಇದು ನನ್ನ ದೇವರು, ಇದು ಪಾಸ್ಟರ್ ಫಿಲಿಪ್ಪನ ದೇವರು. ನೀನು ಕೇಳ್ತಾ ಇರೋ ದೇವರು ಯಾವುದು ಅಂತ ನನಗೆ ಗೊತ್ತಿಲ್ಲ. ನನ್ನ ದೇವರು 10 ಜನ ಒಂದು ಪಟ್ಟಣದಲ್ಲಿದ್ದರು, ಆ ಪಟ್ಟಣವನ್ನೇ ಕಾಪಾಡುವಂಥ ಒಳ್ಳೆಯ ದೇವರು. ಓ ಹಾಲೆಲೂಯಾ. ಈ ಮೈನರ್ ಹಾಲೆಲೂಯ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ. ಎಫ್ ಮೈನರ್. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಏನೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು, ಈ ಹಾಡು ನಿನಗಾಗಿಯೇ ಹಾಡುವೆನು. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಳಪ್ಪ. ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ, ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯವಪ್ಪ, ನೀವೆಷ್ಟು ಒಳ್ಳೆಯವರಪ್ಪ. ಆಮೆನ್. ಪ್ರೈಸ್ ಗಾಡ್. ಹಾಡ್ತಾ ಇರೋಣ ಅನ್ನಿಸ್ತೈತೆ ನೋಡಿ. ಈ ಸತ್ಯನೆಲ್ಲ ಕೇಳಿದ ಮೇಲೆ ಹಾಡ್ತಾ ಇರೋಣ ಅನ್ನಿಸ್ತೈತೆ. ಎಷ್ಟು ಜನಕ್ಕೆ ಅನ್ನಿಸ್ತೈತೆ? ಈ ಹಾಡಿಗೆ ಹಂಗೆ ಡ್ಯಾನ್ಸ್ ಆಡ್ಕೊಂಡು ಆಡ್ಬೋದು. ಬೇರೆ ಮ್ಯೂಸಿಕ್ ಮಾತ್ರ, ಓನ್ಲಿ ಮ್ಯೂಸಿಕ್ ಸೇಮ್. ನೀವು ಮಾಡಿ ಈಸಿ ಸ್ಟೆಪ್ ನೋಡಿ. ಈಸಿ ಸಿಂಗಿಂಗ್ ಡ್ಯಾನ್ಸನ್ನೇ ಹೇಳ್ಕೊಡ್ತೀನಿ. ಕಮನ್ ಬೇಜಾರಲ್ಲಿರೋರು ಪ್ರಾರ್ಥನೆ ಮಾಡಲಿ, ಸಂತೋಷವಾಗಿರೋರು ನನ್ನ ಜೊತೆ ಡ್ಯಾನ್ಸ್ ಆಡಲಿ. ಕಮನ್. ಸೂಪರ್ ನೋಡಿ, ಸೂಪರ್. ಹಂಗೆ ಕಳ್ಳ ಹೋದಂಗೆ ಹೋಗ್ಬಾರ್ದು.
ಹಂಗೆ ಕಳ್ಳರ ಥರ ಬಂದ ಖುಷಿಯಾಗಿ ಟಕ್ 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 ಈಗ ಕರಗಳೆಲ್ಲ ತಟ್ಟೆ ನೋಡಿ, ನಾನೇ ಅಥವಾ ನೀವೇ ತಪ್ಪು ಮಾಡಿದ್ರು ಶಿಕ್ಷಿಸುವ ದೇವರಲ್ಲ. ನೀನು ತಪ್ಪು ಮಾಡಿದ್ರೂ ನಿನ್ನ ನೆಗೆಟಿವ್ನ ಪಾಸಿಟಿವ್ ಆಗಿ ಟರ್ನ್ ಮಾಡುವಂಥ ದೇವರು. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಯೋನ ಎಲ್ಲಿ ಹೋಗ್ಬೇಕಾಗಿತ್ತು? ಅವನು ಎಲ್ಲಿ ಹೋದ? ನಿನೆವೆಗೆ ಹೋಗ್ಬೇಕಾಯ್ತು, ತಾರ್ಷೀಷ್ಗೆ ಹೋದ. ಈಗ ಅವನು ಬೋಟಲ್ಲಿ ಕುಂತ್ಕೊಂಡಿದ್ದ ತಕ್ಷಣ ಏನು ಬಂತು? ಬಿರುಗಾಳಿ ಬಂತು. ಆಮೇಲೆ ಏನು ಮಾಡಿದ್ರು? ಇವನ್ನೆತ್ತಿ ಸಮುದ್ರಕ್ಕೆ ಹಾಕಿದ್ರು. ಚೆನ್ನಾಗಿ ಇಟ್ಕೊಳ್ಳಿ, ಇದರೊಂದು ರೆವಲ್ಯೂಷನ್ ಹೇಳ್ತೀನಿ. ಬಿರುಗಾಳಿ ಬಂದಿದ ತಕ್ಷಣ ಯಾರನ್ನೆತ್ತಿ ಸಮುದ್ರಕ್ಕೆ ಹಾಕಿದ್ರು? ಯೋನನ್ನು ಹಾಕಿದ್ರು. ಯಾರು ಹೇಳಿದ್ರು ಯೋನ ಸಮುದ್ರದಲ್ಲಿ ಹಾಕಕ್ಕೆ ಹೇಳಿ? ದೇವ್ರು ಹೇಳಿದ್ರೆ ಹಾಕಕ್ಕೆ ಹೇಳಿ? ಸಮುದ್ರಕ್ಕೆ ಹಾಕ್ರಿ, ಇವನ್ನ ಎತ್ಕೊಂಡೋಗಿ, ಇವನು ತಪ್ಪು ಮಾಡಿಬಿಟ್ಟ ಅಂತ ದೇವ್ರು ಹೇಳಿದ್ರೆ ಯೋನನೇ ಹೇಳ್ದ ನಾನು ಎತ್ತಾಕ್ರಿ ಅಂತ. ಸೊ ಇದು ಯಾರು ಮಿಸ್ಟೇಕು? ಯೋನಾನೇ ಮಿಸ್ಟೇಕ್ ಮಾಡಿದ್ರು. ಮೀನು ಕಳಿಸಿದ್ದು ಯಾರು? ನೀನೇ ಮಿಸ್ಟೇಕ್ ಮಾಡಿದ್ರು ನಿನಗೆ ಹೆಲ್ಪ್ ಮಾಡುವಂಥ ದೇವರು. ಓ ಮೈ ಗಾಡ್. ನಿನ್ನ ಲೈಫಲ್ಲಿ ನೀನೇ ರಾಂಗ್ ಡಿಸಿಷನ್ ಮಾಡಿದ್ರು, ನಿನ್ನ ಲೈಫಲ್ಲಿ ನೀನೇ ತಪ್ಪು ಮಾಡಿದ್ರು, ಅದಕ್ಕೂ ಒಂದು ಪ್ರಾಯಶ್ಚಿತನ ದೇವರು ಇಟ್ಟಿರ್ತಾರೆ ಹೊರತು ನೀನು ಮಾಡಿದ ತಪ್ಪಿಗೆ ನಿನ್ನನ್ನು ದಂಡಿಸುವಂಥ, ನಿನ್ನನ್ನು ಶಿಕ್ಷಿಸುವಂಥ ದೇವರು ನಮ್ಮ ದೇವರಲ್ಲಪ್ಪ. ನಾವೇ ಅಲ್ಲಿ ಎಷ್ಟು ಜನ ಇದ್ದರು? 8 ಜನ ಇದ್ದರು. ಯಾರ್ಯಾರು? ನೋವ, ಆಮೇಲೆ ಅವ್ರ ಹೆಂಡತಿ, 3 ಮಕ್ಕಳ ಹೆಸರೇನು? ಶೇಮ್, ಹಾಮ್, ಜಾಮ್. ಓಕೆ ಗುಂಪಲ್ಲಿ ಹೇಳಿದ್ರೆ ಹಂಗೆ ಏನೋ ಶೇಮ್, ಹಾಮ್, ಜಾಫೆತ್. ಓಕೆ ಸರಿ. ಇವ್ರ 3ಗೆ 3 ಹೆಂಡ್ತಿ, ಒಬ್ಬೊಬ್ರು 3 ಅಲ್ಲ. ಸೊ 1 2 3. ಇವ್ರ ಹೆಂಡ್ತಿದ್ದೀರಿ ಎಷ್ಟು ಜನ? 6. ಇದು ನೋವ. ಆಮೇಲೆ ಎಷ್ಟು ಜನ ನೀತಿವಂತರು ಇದ್ರು ಅಲ್ಲಿ? ದೇವ್ರ ಕಣ್ಣಲ್ಲಿ ಯಾರು ನೀತಿವಂತರಾಗಿ ನಡ್ಕೊಂಡಿದ್ದು? ನೋವ. ಓಸಿಯಲ್ಲಿ ಬಂದವ್ರು ಎಷ್ಟು ಜನ? 1 ಒರಿಜಿನಲ್ಲು, 7 ಕಾಪೀಸು. ಸೊ ಒಬ್ಬನಿಂದ ಹೋಲ್ ಫ್ಯಾಮಿಲಿನ ದೇವ್ರು ಕಾಪಾಡ್ತಾರೆ. ನಿನ್ನೊಬ್ಬರಿಂದ ನಿನ್ನ ಕುಟುಂಬನೇ ದೇವ್ರು ಕಾಪಾಡುವಂಥ ದೇವರು. ನಾನೊಂದು ಹೇಳ, ನಿಮ್ಮ ಗಂಡ ಚರ್ಚಿಗೆ ಬಂದಿಲ್ಲ ಅಂದರು, ನಿಮ್ಮ ಹೆಂಡತಿ ಚರ್ಚಿಗೆ ಬಂದಿಲ್ಲ ಅಂದರು, ನಿಮ್ಮ ಮಕ್ಕಳು ಬರ್ತಾ ಇಲ್ಲ ಅಂದ್ರೂ ನಿಮ್ಗೆ ಯಾಕೆ ಗೊತ್ತಾ ಇನ್ನೂ ಫೈನಾನ್ಸ್ ಇರೋದು? ಬಿಕಾಸ್ ಆಫ್ ನಿಮ್ಮ ಹಸ್ಬೆಂಡ್ ಚರ್ಚ್ಗೆ ಬರ್ತಾಯಿಲ್ಲ, ಆದರೂ ಚೆನ್ನಾಗಿದ್ದಾರೆ ಅಂದರೆ ಕಾರಣ ಅವರಲ್ಲ, ನೀನು. ನೋಡಿ, ಇನ್ನೊಂದು ವಾಕ್ಯನ ಹೇಳುತ್ತೆ. ಎಕ್ಸಡಸ್ ಚಾಪ್ಟರ್ 9 verse 4. ವಿಮೋಚನಾ ಕಾಂಡ ಬರೆದ ಪುಸ್ತಕ 9ನೇ ಅಧ್ಯಾಯ 4ನೇ ವಾಕ್ಯ. ಇಸ್ರಾಯೇಲರ ಪಶುಗಳಿಗೂ ಐಗುಪ್ತರ ಪಶುಗಳಿಗೂ ಆತನು ವ್ಯತ್ಯಾಸ ಮಾಡುವನು. ಇಸ್ರಾಯೇಲರಿಗಿರುವ ಪಶುಗಳಲ್ಲಿ ಒಂದು ಸಾಯುವುದಿಲ್ಲವೆಂದು ಹೇಳಬೇಕು. ಆಮೇನ್. ದೇವ್ರೇನು ಹೇಳ್ತಾರೆ ಗೊತ್ತಾ? ಈ ಒಂದು ಗುಂಪಿಗೆ ನಾನು ದೇವರಾಗಿದ್ದೀನಿ. ಸೊ ಕಾಪಾಡುವಂಥ ದೇವರ, ನಾಶ ಮಾಡುವಂಥ ದೇವರ? ಕಾಪಾಡುವಂಥ ದೇವರು. ಸೊ ರಾಂಗ್ ಪ್ರೀಚಿಂಗ್ ಕೇಳಬೇಡಿ. ದಿಸ್ ಈಸ್ ದ ಜಡ್ಜ್ಮೆಂಟ್ ಆಫ್ ಗಾಡ್. ದೇವ್ರ ನ್ಯಾಯ ತೀರಿಸ್ತಾ ಇದ್ದಾರೆ ಅಂತ ಯಾರಾದರೂ ತಪ್ಪಾಗಿ ಪ್ರಸಂಗ ಮಾಡಿದ್ರೆ ಕೇಳಬೇಡಿ. ಕೊರೋನಾ ಈಸ್ ನಾಟ್ ಫ್ರಮ್ ಗಾಡ್, ಸುನಾಮಿ ಈಸ್ ನಾಟ್ ಫ್ರಮ್ ಗಾಡ್, ಲ್ಯಾಂಡ್ಸ್ಲೈಡಿಂಗ್ ಈಸ್ ನಾಟ್ ಫ್ರಮ್ ಗಾಡ್, ಸೈಕ್ಲೋನ್ ಈಸ್ ನಾಟ್ ಫ್ರಮ್ ಗಾಡ್, ಆಕ್ಸಿಡೆಂಟ್ಸ್ ಆರ್ ನಾಟ್ ಫ್ರಮ್ ಗಾಡ್. ಪ್ರಕೃತಿ ಅಪಾಯಗಳಿದು. ಪ್ರಕೃತಿ, ಫಾಲನ್ ವರ್ಲ್ಡ್. ಪ್ರಕೃತಿ ಕೆಲವೊಂದು ಟೈಮೆ ಇಟ್ ವಿಲ್ ಚೇಂಜ್.
ಯೇಸು ಸ್ವಾಮಿ ಮಲಗಿದ್ದಾಗಲೇ ಒಂದು ಸುನಾಮಿ ಬಂತು. ಯೇಸು ಸ್ವಾಮಿ ಗದರ್ಸ್ಬಿಟ್ಟು ಮಲ್ಕೊಂಡ್ರು. ಈ ಸುನಾಮಿ ಯಾರು ಬರ್ಸಿದ್ದು? ದೇವರೇ ಬರ್ಸ್ಬಿಟ್ಟು ದೇವರೇ ಮಲ್ಕೊಂಡ್ರಂತೀರಾ? ನೋ 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 ನೋ. ಸೊ ನಮ್ಮ ದೇವರು ಆಶೀರ್ವದಿಸುವಂಥ ದೇವರು. ಆಶೀರ್ವದಿಸಾಯಿತು. He has already healed us. He has blessed us. So 2025 it will be a great blessing for me. ಒಂದು ದೊಡ್ಡ ಆಶೀರ್ವಾದ ನನಗಿದೆ, ಬರುತ್ತೆ, ಬಂದಾಯಿತು. ಹಲ್ಲೆಲೂಯಾ. ಚಿಕ್ಕ ನಂಬಿಕೆ ಇಡಬಾರ್ದು. ಎಲ್ಲರೂ ಹೇಳಿ, ಚಿಕ್ಕ ನಂಬಿಕೆ ಇಡಬಾರ್ದು. ನಿನ್ನೆ ಒಂದು ವಿಡಿಯೋ ನೋಡಿದೆ. ಒಬ್ಬ ಬಂದ್ಬಿಟ್ಟು ಹೆಂಡತಿ ಪಕ್ಕದಲ್ಲಿ ನಿಲ್ಸ್ಕೊಂಡು ಒಂದು ಅರಿಕೆ ಮಾಡಿಬಿಟ್ಟು ಪೂಜೆ ಮಾಡ್ತಾನೆ. ಅವನು ಇಟ್ಟಿದ್ದೆಷ್ಟು? 50 ಪೈಸೆ. ಸರಿ, ಇವಾಗ 50 ಪೈಸೆ ಇಲ್ಲ, ಅದಕ್ಕೆ ನಾವು ಚೇಂಜ್ ಮಾಡೋಣ, 5 ರೂಪಾಯಿ ಇಟ್ಕೊಳ್ಳೋಣ. ಒಬ್ಬ ಬಂದ್ಬಿಟ್ಟು ಅಲ್ಲಿ ಪೂಜೆ ಮಾಡಿಬಿಟ್ಟು ಅರಿಕೆ ಹೊತ್ಕೊಂಡು 5 ರೂಪಾಯಿ ಇಟ್ಟಿರ್ತಾನೆ ದೇವ್ರ ಹತ್ರ. ಪೂಜೆ ಮಾಡಿದ ಮೇಲೆ ಹೆಂಡತಿ ಹತ್ರ ತಟ್ಬಿಟ್ಟು ಹೇಳ್ತಾನೆ, ನಾನು ಮದುವೆ ಆಗೋದಕ್ಕೆ ನನಗೊಂದು ಹೆಂಡತಿ ಸಿಕ್ಕಬೇಕು ಅಂತ 5 ರೂಪಾಯಿ ನಾನು ಅರಿಕೆ ಹೊತ್ಕೊಂಡೆ ಅಂತ. ಅದಕ್ಕೆ ಅವಳು ಹೌದಾ ಅಂತ ಕೇಳ್ತಾಳೆ. ಆಮೇಲೆ ನಾನು ತಿರ್ಗಾ ದೇವ್ರ ಹತ್ರ ಕೇಳಿದೆ, ಯಾಕೆ ದೇವರೇ ನನಗೆ ಇಂಥ ಹೆಂಡತಿ ಕೊಟ್ಟಿದ್ದೆ ಅಂತ. ಅದಕ್ಕೆ ದೇವ್ರು ಹೇಳಿದ್ರಂತ 5 ರೂಪಾಯಿಗೆ ಅದೇಪ್ಪ ಬರೋದು ಅಂತ. ಇಂಥ ಹೆಂಡತಿ ಯಾಕಪ್ಪ, 5 ರೂಪಾಯಿಗೆ ಅಷ್ಟೇ ಬರೋದು. ಸೊ ನಂಬಿಕೆ ದೊಡ್ಡದಾಗಿದ್ದರೆ ದೊಡ್ಡದಾಗಿ ಬರುತ್ತೆ, ಚಿಕ್ಕದಾಗಿದ್ದರೆ ಚಿಕ್ಕದಾಗಿ ಬರುತ್ತೆ. ಸೊ ದೊಡ್ಡ ನಂಬಿಕೆ ಇಡಿ. ಗಾಡ್ ಬ್ಲೆಸ್ ಯು ಆಲ್. ಆನ್ಲೈನಲ್ಲಿ ನೋಡ್ತಾ ಇರೋರು, ದೇವ್ರಿಗಾಗಿ ಕೊಡೋರು, ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ